ನಮಸ್ಕಾರ. ವಿಶ್ವಕಪ್ ಫೈನಲ್ ಗೆದ್ದ ಬಳಿಕ ಧೋನಿ ಹೇಳಿದ್ದೇನು? ಸಂಜು ಸ್ಯಾಮ್ಸನ್ಗೆ ಕೊಟ್ಟರು ನೋಡಿ 5 ಕೋಟಿ ರೂಪಾಯಿ ಗಿಫ್ಟ್. ಧೋನಿ ಅವರು ವಿಶ್ವಕಪ್ ಫೈನಲ್ ಪಂದ್ಯದ ಮುಕ್ತಾಯದ ಬೆನ್ನಲ್ಲೇ ಏನು ಹೇಳಿದರು? ಸಂಜು ಸ್ಯಾಮ್ಸನ್ಗೆ 5 ಕೋಟಿ ಯಾಕೆ ಕೊಟ್ಟರು ಅಂತ ಈ ಒಂದು ವಿಡಿಯೋದಲ್ಲಿ ಪ್ರತಿಯೊಂದು ಅಪ್ಡೇಟನ್ನು ತಿಳಿಸ್ಕೊಡ್ತಾ ಬರ್ತೀನಿ. ಆದ್ದರಿಂದ ದಯವಿಟ್ಟು ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ನೀವು ಟೀಮ್ ಇಂಡಿಯಾದ ಅಪ್ಪಟ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋ ನೋಡುತ್ತಿದ್ದಲ್ಲಿ ದಯವಿಟ್ಟು ತಪ್ಪದೆ ಒಂದು ಲೈಕ್ ಮಾಡಿ. ಹಾಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಇನ್ನು ಭಾರತ ಈ ಬಾರಿ T20 ವಿಶ್ವಕಪ್ನಲ್ಲಿ ನ್ಯೂಜಿಲೆಂಡ್ ತಂಡವನ್ನು ಬಗ್ಗು ಬಿಡಿದು ಫೈನಲ್ನಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮಿದರೆ ಇತ್ತ ನ್ಯೂಜಿಲೆಂಡ್ ತಂಡ ಮತ್ತೊಮ್ಮೆ ಅನ್ಲಕ್ಕಿ ತಂಡ ಇಳಿಸಿಕೊಳ್ತು. ರನ್ನರ್ ಅಪ್ಗೆ ತೃಪ್ತಿ ಪಡಬೇಕಾದ ನ್ಯೂಜಿಲೆಂಡ್ ತಂಡ ಆದರೆ ಇತ್ತ ಧೋನಿ ಕೂಡ ಒಂದು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟರು. ಆದರೆ ಹೀಗಾಗಿ ಹಿಸ್ಟ್ರಿಯನ್ನು ನಮ್ಮ ಟೀಮ್ ಇಂಡಿಯಾ ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಕ್ರಿಯೇಟ್ ಮಾಡಿದೆ. ಹೀಗಾಗಿ ತವರಿನಲ್ಲಿ ಗೆದ್ದ ಮೊದಲ ತಂಡವಾಗಿ ಹೊರಹೊಮ್ಮಿದರೆ ನಮ್ಮ ಟೀಮ್ ಇಂಡಿಯಾಗೆ ಬಿಗ್ ಕಂಗ್ರಾಚುಲೇಷನ್ ಅಂತ ಈ ಒಂದು MS ಧೋನಿ ಹೇಳಿದರೆ, ಇತ್ತ ಟೀಮ್ ಮತ್ತು ಜೊತೆಗೆ ಸಪೋರ್ಟ್ ಸ್ಟಾಫ್ಗೂ ಕೂಡ ದೊಡ್ಡ ಥ್ಯಾಂಕ್ಸ್ ಹೇಳಿದರೆ, ಇತ್ತ ಅಭಿಮಾನಿಗಳಿಗೆ ಮತ್ತು ಇಂಡಿಯನ್ ಕ್ರಿಕೆಟ್ ಟೀಮ್ಗೂ ಕೂಡ ದೊಡ್ಡ ಶುಭಾಶಯಗಳನ್ನು ಕೂಡ ಇಲ್ಲಿ ಧೋನಿ ಕುರಿತರು. ಹೀಗಾಗಿ ಪ್ಲೆಜರ್ ಗೇಮ್ನಲ್ಲಿ ನಮ್ಮ ಟೀಮ್ ಇಂಡಿಯಾ ಆಟಗಾರರೆಲ್ಲ ಅದ್ಭುತವಾಗಿ ಪರ್ಫಾರ್ಮೆನ್ಸ್ ಕೊಟ್ಟರೆ, ಇತ್ತ ಕೋಚ್ ಕೂಡ ಗಂಭೀರ್ ಅವರು ಎಲ್ಲ ಆಟಗಾರರನ್ನು ಹುರಿದುಂಬಿಸಿದರು. ಹೀಗಾಗಿ ಕೊನೆಯದಾಗಿ ಜಸ್ಪ್ರೀತ್ ಬುಮ್ರಾ ಅವರು ಕೂಡ ಈ ಬಾರಿ T20 ವಿಶ್ವಕಪ್ನಲ್ಲಿ ಅದ್ಭುತ ಪ್ರದರ್ಶನವನ್ನು ಫೈನಲ್ ಪಂದ್ಯದಲ್ಲಿ ಕೊಟ್ಟರೆ ಅದರ 4 ವಿಕೆಟ್ ಪಡೆದು ಮಿಂಚಿದ್ರು. ಇವರ ಗೆಲುವಿನಿಂದ ಅಂದರೆ ಇವರ ಆಟದ ನೆರವಿನಿಂದ ಟೀಮ್ ಇಂಡಿಯಾ ಈ ಒಂದು ವಿಶ್ವಕಪ್ಪನ್ನು ಗೆದ್ದಿದೆ ಅಂತ ಧೋನಿ ಹೇಳಿದರೆ, ಸಂಜು ಸ್ಯಾಮ್ಸನ್ ಕೂಡ ಈ ಬಾರಿ T20 ವಿಶ್ವಕಪ್ನಲ್ಲಿ ಪ್ರಮುಖ ಸೂಪರ್ ಏಟ್ ಆಗಲಿ ಸೆಮಿಫೈನಲ್ ಮತ್ತು ಫೈನಲ್ ಪಂದ್ಯಗಳಲ್ಲಿ ಬಬ್ಬರಿದು ಈ ಬಾರಿ T20 ವಿಶ್ವಕಪ್ನಲ್ಲಿ 121 ರನ್ ಹೊಡೆಯುವ ಮುಖಾಂತರ ಪ್ಲೇಯರ್ ಆಫ್ ದ ಟೂರ್ನಮೆಂಟ್ ಕೂಡ ಇವರು ಆದರು. ಈ ಬಳಿಕ ಧೋನಿ ಏನಪ್ಪ ಅಂದರೆ ಅವರಿಗೆ ಗಿಫ್ಟ್ನ ಕೂಡ ಇಲ್ಲಿ ನೀಡಿದರು. ಅಂದರೆ ಈ ಬಾರಿ T20 ವಿಶ್ವಕಪ್ ಮುಕ್ತಾಯದ ಬೆನ್ನಲ್ಲೇ IPL ಕೂಡ ಸ್ಟಾರ್ಟ್ ಆಗ್ತಿದೆ. ಇನ್ನು IPLನಲ್ಲಿ CSK ತಂಡದ ಪರವಾಗಿ ಸಂಜು ಸ್ಯಾಮ್ಸನ್ ಆಡಲಿದ್ದಾರೆ. ಹೀಗಾಗಿ ಧೋನಿ ಅವರು ಒಂದು ಸಂಜು ಸ್ಯಾಮ್ಸನ್ ಅವರಿಗೆ ತಮ್ಮ ಕಾರನ್ನು ಕೂಡ ಇಲ್ಲಿ ಗಿಫ್ಟ್ ಕೊಟ್ಟರು. ಹೀಗಾಗಿ ಧೋನಿ ಅವರು ಕೊಟ್ಟಿದ್ದು ಒಂಥರ ಸಂಜು ಸ್ಯಾಮ್ಸನ್ ಖುಷಿಯಿಂದ ಕೂಡ ಇಲ್ಲಿ ತೆಗೆದುಕೊಂಡರು. ಇದು ಏನಪ್ಪ ಅಂದರೆ ಮಹೇಂದ್ರ ಸಿಂಗ್ ಧೋನಿ ಅವರು ತಮ್ಮ ಸಹ ಆಟಗಾರನಾದ ಸಂಜು ಸ್ಯಾಮ್ಸನ್ ಅವರಿಗೆ ಈ ಗಿಫ್ಟನ್ನು ಉಡುಗೊರೆಯಾಗಿ ಕೊಟ್ಟಿದ್ದಾರೆ. ನಿಮಗೆ ಈ ಒಂದು ವಿಡಿಯೋ ಹೇಗೆ ಅನಿಸುತ್ತಾ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಥ್ಯಾಂಕ್ ಯು.